ಸಾಮಾನ್ಯವಾಗಿ ನಾನು ಯಾರಿಗೋ ಒಂದು 100, 200, 500 ರೂಪಾಯಿ ಕೊಟ್ಟರೆ ವಾಪಸ್ ಕೇಳ್ತೀನಿ, ನಾನು ದುಡ್ಡು ಕೊಡು ಅಂತ. ನನಗೆ ಸಂದರ್ಭ ಬಂದಾಗ, ಅಥವಾ ನಾನು ಕೊಟ್ಟಂಥ ದುಡ್ಡಿನ ಮೌಲ್ಯ ಜಾಸ್ತಿ ಆದಾಗ, ಅಥವಾ ಎದುರುಗಡೆ ವ್ಯಕ್ತಿ ಮೇಲೆ ನಂಬಿಕೆ ಕಳೆದಾದಾಗ ಆ ದುಡ್ಡನ್ನ ವಾಪಸ್ ಕೇಳಿದ್ರೆ ಒಂದೇ ಕೊಡ್ತೀನಿ ಅನ್ಬೇಕು, ಕೊಡಲ್ಲ ಅನ್ಬೇಕು. ಆದ್ರೆ ಇಲ್ಲಿ ದುಡ್ಡು ಕೇಳಿದ್ರೆ ಬೆದರಿಕೆ ಕರೆ ಬರುತ್ತೆ ಅಂತ ಹೇಳ್ತಾರೆ ಶಬರೀಶ್ ಶೆಟ್ಟಿ. ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡಿ ಅಂತಂದ್ರೆ ನನಗೆ ಕಾಲ್ ಮಾಡಿ ಹೆದರಿಸ್ತಾರೆ, ಮೆಸೇಜ್ ಅಲ್ಲಿ ಭಯ ಪಡಿಸ್ತಾರೆ ಅಂತ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿ ನಾನು ಫಿಲ್ಮ್ ಚೇಂಬರ್ಗೆ ಕಾಲಿಟ್ಟೆ ಅಂತ ಕೂಡ ಅವರು ಹೇಳಿದ್ರು. ಹಣ ಕೊಡದೇ ಇದ್ರೆ ನಂದಕಿಶೋರ್ ವಿರುದ್ಧ ನಾನು ಕಾನೂನು ಮೊರೆ ಹೋಗಬೇಕಾದ ಅವಶ್ಯಕತೆ ಇದೆ, ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಪವರ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ ಶಬರೀಶ್ ಶೆಟ್ಟಿ. ಹಾಗಾದ್ರೆ ಯಾರು ಈ ಶಬರೀಶ್ ಶೆಟ್ಟಿ, ಏನವರ ಹಿನ್ನೆಲೆ, ಯಾಕೆ ದುಡ್ಡು ಕೊಟ್ಟರು? ಸ್ವತಃ ಅವರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಶಬರೀಶ್ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಯಾರು ಶಬರೀಶ್ ಶೆಟ್ಟಿ? ಹೂ ಆರ್ ಯು? ಸರ್, ಕಲಾವಿದ, ಪುಟ್ಟ ಕಲಾವಿದ. ಸಿನಿಮಾ ಮಾಡ್ತಾ ಇದ್ದೀರಿ? ಸಿನಿಮಾ ಮಾಡಿದ್ದೆ, ಮುಂಚೆ 2 ಸಿನಿಮಾ ಮಾಡಿದ್ದು, 3ನೇ ಸಿನಿಮಾ ಈಗ ರಿಲೀಸ್ ರೆಡಿ ಇದೆ. ರಾಮದೂತ ಅನ್ನೋ ಸಿನಿಮಾ ರಿಲೀಸ್ ರೆಡಿ ಇದೆ. ಏನ್ ನಿಮ್ಮ ಆರೋಪ? ಆರೋಪ ಅಂದರೆ ಈಗ ನನಗೆ 2014 ಜಿಮ್ಮಲ್ಲಿ ಪರಿಚಯ ಆಗ್ತಾರೆ. ಸೊ ನಾನು ಸಿನಿಮಾ ಸಲುವಾಗಿ ಇಲ್ಲಿ ವರ್ಕೌಟ್ ಮಾಡಕ್ಕೆ ಬರ್ತೀನಿ. ಹಂಗಾಗಿ ಅವ್ರು ಪರಿಚಯ ಆದಾಗ ಎಲ್ಲ ಒಂದು ಕಡೆ ಹಿರಿಯ ಕಲಾವಿದರ ಮಗ, ಆಮೇಲೆ ಹೆಸರು ಮಾಡಿರೋ ನಿರ್ದೇಶಕರು, ಸೊ ಇವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ನಮ್ಮ ಭವಿಷ್ಯ ಕನಸು ಕಟ್ಕೋಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಸಂಪರ್ಕ ಬೆಳೆಸ್ಕೊಂಡಾಗ ಅವ್ರು ನನ್ನ ಫ್ಯಾಮಿಲಿ ಮೇಲೆ ಅವ್ರು ಚೆನ್ನಾಗಿ ಗೊತ್ತಿತ್ತು. ಸೊ ಅವ್ರಿಗೆ ಅವ್ರ ಮುಂಚೆ ಗೊತ್ತಿತ್ತು, ಅಂದ್ರೆ ನನಗೆ ಪರಿಚಯ ಇಲ್ಲ, ಬಟ್ ನನ್ನ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಗೊತ್ತಿತ್ತು, ತಿಳ್ಕೊಂಡಿದ್ರು. ಅವರೇ ನನ್ನ ಡೈರೆಕ್ಟ್ ಕ್ವಶನ್ ಮಾಡ್ತಾರೆ, ನೀನು ಅಣ್ಣಮ್ಮ ದೇವಸ್ಥಾನದವರ ವಂಶದ ಕುಟುಂಬದವನ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತೀನಿ. ಆಮೇಲೆ ಏನಿಲ್ಲಿ ಅಂದ್ರೆ ವರ್ಕೌಟ್ ಮಾಡಕ್ ಬರ್ತದೆ, ಜಿಮ್ ಸಿನಿಮಾಗೋಸ್ಕರ ರೆಡಿ ಆಗ್ತಾ ಇದೀನಿ ಅಂತ ಹೇಳ್ತೀನಿ. ಆಗ ಪರಿಚಯ ಆಗ್ತಾರೆ. ಪರಿಚಯ ಆದ್ಮೇಲೆ ನಾನು ಅವ್ರ ಹತ್ರ ಕ್ಲೋಸ್ ಆದಾಗ ನಾನು ಹೇಳ್ಕೊಂತೀನಿ, ನನಗೆ ಸುದೀಪ್ ಅಣ್ಣ ಅಂದ್ರೆ ಇಷ್ಟ, ಸುದೀಪ್ ಸರ್ನ ಭೇಟಿ ಮಾಡಬೇಕು. ಹಾಗೆ ಒಂದ್ ಬಾರಿ ಕರ್ಕೊಂಡೋಗಿ ಬಿಗ್ ಬಾಸ್ ಮನೇಲಿ ಪರಿಚಯ ಮಾಡಿಕೊಡ್ತಾರೆ. ಸುದೀಪ್ ಸರ್ ನೋಡ್ತೀನಿ, ಎಲ್ಲೋ ಒಂದ್ ಕಡೆ ನಾನು ಇಷ್ಟಪಡೋ ದೇವ್ರನ್ನ ಹತ್ತಿರದಿಂದ ನೋಡೋ ಭಾಗ್ಯ ಸಿಗ್ತಾ ಅಂದ್ಬಿಟ್ಟು ಅವ್ರ ಜೊತೆ ಫೋಟೋ ತಗೊಳ್ತೀನಿ. ಅದಾದ್ಮೇಲೆ ಇವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವಾಗ ಸುದೀಪ್ ಸರ್ನ ನೋಡ್ಬೋದು ಅನ್ನೋ ಆಸೆ ಇತ್ತು. ಮತ್ತೆ ಅವರೇ ಕಾಲ್ ಮಾಡಿ, ಅರ್ಜೆಂಟ್ ಅಮೌಂಟ್ ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂದಾಗ, ಇಲ್ಲ ಅಣ್ಣ ನಮ್ಮ ಹತ್ರ ಇಲ್ಲ, ಸೊ ಕಷ್ಟ ಅಂದಾಗ ಯಾರಾದ್ರೂ ವ್ಯವಸ್ಥೆ ಮಾಡು ಅಂತ ಕೇಳ್ತಾರೆ. ನಾನು 1-2 ದಿನ ಟೈಮ್ ತಗೊಂಡಾದ್ಮೇಲೆ ವ್ಯವಸ್ಥೆ ಮಾಡ್ತೀನಿ. ಸೊ ಕೊಟ್ಟಾಗ ಎಷ್ಟು ಹಣ? ಅದು ಫಸ್ಟ್ 3 ಲಕ್ಷ ಕೊಡ್ತೀನಿ, ಅದು ಅಕೌಂಟಲ್ಲೇ ಕೊಡ್ತೀನಿ. ಯಾವ ವಿಚಾರಕ್ಕೆ? ಈಗ 3 ಲಕ್ಷ ಹಣ ನೀವು ಸಾಲದ ರೂಪದಲ್ಲಿ ಕೊಟ್ರಾ, ಅಥವಾ ಯಾವ್ದಾದ್ರು ಸಿನಿಮಾದಲ್ಲಿ ಅಗ್ರಿಮೆಂಟ್ ರೂಪದಲ್ಲಿ ಕೊಟ್ರಾ, ಏನ್ ನಂಬಿಕೆ ಮೇಲೆ ಕೊಟ್ರಾ, ಹೆಂಗ್ ಕೊಟ್ಟಿಲ್ಲ? ಪ್ರಿನ್ಸಿಪಲ್ಲಿ ಅವರು ಅಂದ್ರೆ ಇಂಟ್ರೆಸ್ಟ್ ಅಲ್ಲೇ ತಗೊಂಡಿದ್ದವರು. ಅಂದ್ರೆ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಯಾರ ಹತ್ರ ಇಂಟ್ರೆಸ್ಟ್ ತಗೊಂಬ ಅಂತ ಕೇಳಿ ತಗೊಂಡ್ ಕೊಟ್ಟಿದ್ರು. ಬಡ್ಡಿಗೆ ಏನಾದ್ರು ಅವರಿಂದ ಒತ್ತೆ ಇರಿಸ್ಕೊಂಡಿದ್ರಾ? ಇಲ್ಲ, ಅವಾಗ ಚೆಕ್ ಕೊಟ್ಟಿಲ್ಲ. ಫಸ್ಟ್ ಅಮೌಂಟ್ ಕೊಟ್ಟಾಗ ಯಾವ್ದು ಡಾಕ್ಯುಮೆಂಟ್ ಇರಲಿಲ್ಲ. ನಾನು ಬಾಯಿ ಮಾತಲ್ಲೇ ಕೊಟ್ಟಿದ್ದೆ, ಒಂದು ನಂಬಿಕೆ ಮೇಲೆ ಕೊಟ್ಟಿದ್ದೆ. ಅದಾದ್ಮೇಲೆ ಅವರು ಇಂಟ್ರೆಸ್ಟ್ ಏನು ಪೇ ಮಾಡ್ತಿಲ್ಲ. ಮತ್ತೆ ಪುನಃ 1-2 ತಿಂಗಳಾದ್ಮೇಲೆ ಪುನಃ ಅದು ಕ್ಯಾರಿ ಫಾರ್ವರ್ಡ್ ಜಾಸ್ತಿ ಆಯಿತು. ಕೊಟ್ಟಿರೋ ಪ್ರೆಷರ್ ಆಗಿದಾಗ ನಾನು ಮತ್ತೆ ಕೇಳಿದಾಗ, ಸಿನಿಮಾ ಸ್ವಲ್ಪ ಮುಕುಂದ ಮುರಾರಿ ಸಿನಿಮಾ ಮಾಡ್ತಾ ಇದ್ದೀನಿ, ಶೂಟಿಂಗ್ ನಡೀತದೆ, ರಿಲೀಸ್ ಆದ್ಮೇಲೆ ಕೊಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡೋದಾಗ ಮತ್ತೆ ಒಂದು 3 ಲಕ್ಷ ಕೊಡ್ತೀನಿ, ಇನ್ನ ಎಕ್ಸ್ಟ್ರಾ ಕೊಡ್ತೀನಿ. ಅದಾದ್ಮೇಲೆ 6 ಆಗುತ್ತೆ. ಅವಾಗ ನಾನು ಅವ್ರ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ತೀನಿ, ಫಸ್ಟ್ ಚೆಕ್ಸ್ನ. ಅದು 2016 ಚೆಕ್ ಕೊಟ್ಟಿರ್ತಾರೆ. ಇದು ವಿದಿನ್ 3 ಮಂತ್ಸ್ ಆಗಿರುವಂತ ಒಂದು ಡೆವಲಪ್ಮೆಂಟ್. ಒಂದು ಫಸ್ಟ್ ಕೊಟ್ಟು 3 ಲಕ್ಷದ 3 ತಿಂಗಳು 4 ತಿಂಗಳೊಳಗೆ ಮತ್ತೊಂದು 3 ಲಕ್ಷ ಕೊಡ್ತೀವಿ, 6 ಲಕ್ಷ. ಈ 2ನೇ ಸಲ 3 ಲಕ್ಷ ಕೊಡ್ಬೇಕಾದ್ರೆ ಅವ್ರ ಹತ್ರ ಚೆಕ್ಸ್ ತಗೊಂತೀನಿ. ಆಮೇಲೆ ಅದು ಇಂಟ್ರೆಸ್ಟ್ ಪೇ ಮಾಡಲ್ಲ ಅವರು. ಸೊ ಸಿನಿಮಾ ರಿಲೀಸ್ ಆಗಿ ಕೊಡ್ತೀನಿ ಅಂದ್ರೆ ನಾನು ನನ್ನ ಫ್ರೆಂಡ್ ತಿಳಿಸ್ಕೊಟ್ಟ, ಅವ್ನಿಗೆ ಹೇಳಿದೆ, ಮಗ ಗೊತ್ತಿರೋರು ಸಿನಿಮಾ ರಿಲೀಸ್ ಆದ್ಮೇಲೆ ಕೊಡ್ತಾರಂತೆ, ಒಂದು ಅವಕಾಶ ಕೊಡೋಣ ಅಂತ. ಬಟ್ ಇಲ್ಲ ಒಂದು ಕಡೆ ನನ್ನ ಸ್ವಾರ್ಥತನ ಏನು ಅಂದ್ರೆ, ಇವ್ರ ಹತ್ರ ತುಂಬಾ ಕ್ಲೋಸ್ ಆದ್ರೆ ನನಗೆ ಸುದೀಪ್ ಸರ್ ಪರಿಚಯ ಆಗುತ್ತೆ, ಬಟ್ ನಾನು ಸಿನಿಮಾ ಕ್ಷೇತ್ರದಲ್ಲಿ ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತಲ್ವಾ. ಎಲ್ಲ ಒಂದ್ ಕಡೆ ನನ್ನ ಬೆನ್ನಲ್ಲಿ ನಿಂತ್ಕೊಳ್ತಾರೆ, ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತಿರ್ತಾರೆ. ಸೊ ತಮ್ಮನ್ನ ಬೆಳೆಸ್ತಾರೆ, ಆ ಒಂದು ಬಾಂಡಿಂಗ್ ಬೆಳ್ಕೊಳ್ಳುತ್ತೆ, ನನ್ನ ಅವರ ಅಣ್ಣ ತಮ್ಮ ಬಾಂಡಿಂಗ್ ಬೆಳ್ಕೊಳ್ಳುತ್ತೆ. ನಾನು ಪ್ರತಿಯೊಂದು ಚಾರ್ಟ್ಸ್ ಅಲ್ಲೂ ಅಣ್ಣ ಅಂತಾನೆ ಕರಿತಾ ಇರ್ತೀನಿ. ಈಗಲೂ ಅವ್ರ ಮೇಲೆ ಅಭಿಮಾನನೇ ಇದೆ. ಅಲಿಗೇಷನ್ ಮಾಡ್ತಾ ಇರೋದು, ಅವರು ಕೊಡಲ್ಲ, ಏನ್ ಬೇಕೋ ಮಾಡ್ಕೋ ಅಂತ ನನಗೆ ಧಮಕಿ ಹಾಕಿದಾಗ ನಾನು ಚಾನಲ್ ಮರೆ ಹೋಗಿದ್ದು. ಅವ್ರ ಮೇಲೆ ಅಲಿಗೇಷನ್ ಮಾಡ್ಬೇಕು ಇಷ್ಟು ವರ್ಷ ಯಾಕೆ ವೈಟ್ ಮಾಡಿದ್ರು ಅಂದ್ರೆ, ಬಿಕಾಸ್ ಮುಂದಿನ ಪ್ರಶ್ನೆ ಅದೇನೆ. 2016 ಅಂತೀರಿ, ಮುಕುಂದ ಮುರಾರಿ ಸಿನಿಮಾ ಶೂಟಿಂಗ್ ಆಗ್ತಾ ಇದ್ದಂತ ಸಂದರ್ಭ ಅದು. 2016ರಲ್ಲಿ ಇನ್ನೊಂದು ವರ್ಷ ಹೋದ್ರೆ 10 ವರ್ಷ ಆಗ್ಬಿಡುತ್ತೆ. ಡಾಕ್ಯುಮೆಂಟ್ಸ್ ಬಿಡಿ, ಏನೇನು ದಾಖಲೆಗಳು ಇಲ್ಲದೆ ಇರೋ, ಅಂದ್ರೆ 10 ವರ್ಷದಿಂದ ಆಗಿರೋ ಕಥೆನ ಈಗ ತಗೊಂಬಂದು ಹೇಳ್ತಿದ್ದಾರೆ ಅಂತಂದ್ರೆ, ಒಂದೇ ಶಬರೀಶ್ ಶೆಟ್ಟಿ ಅವ್ರಿಗೆ ಏನೋ ಒಂದು ದುರುದ್ದೇಶ ಇರಬೇಕು, ಒಂದು ಹಠ ಇರಬೇಕು, ಅಥವಾ ಒಂದು ದ್ವೇಷ ಇರಬೇಕು. ಯಾಕೆ 10 ವರ್ಷ ಬಿಟ್ಟು ಬರಬೇಕು? ಅವಾಗಲೇ ಕೊಡ್ಬೋದಿತ್ತಲ್ಲ. ಸರಿ, ಇಲ್ಲ, ನನ್ಗೆ ಏನಾದ್ರಲ್ಲ, ನಾನು ಅವ್ರಿಗೆ ಅಮೌಂಟ್ ಕೊಟ್ಟಾಗ ಹೆಲ್ಪ್ ಮಾಡಿದೆ. ಅವ್ರು ಕೇಳಿ ಅಂದ್ರೆ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಸಪೋರ್ಟ್ ಮಾಡು, ನಾನು ಯಾರು ಹಿಂದೆ ಬ್ಯಾಕ್ ಸಪೋರ್ಟ್ ಮಾಡಲ್ಲ, ಅಣ್ಣ ತಮ್ಮಂದ್ರೆ ಯಾರು ಸಪೋರ್ಟ್ ಮಾಡಲ್ಲ, ತುಂಬಾ ಕಷ್ಟದಲ್ಲಿ ಇದ್ದೀನಿ ಅಂದಾಗ ಎಲ್ಲ ಒಂದ್ ಕಡೆ ನನಗೂ ಕಟಸಿ, ನಾವು ದೇವಸ್ಥಾನದ ಕುಟುಂಬದವರು, ಒಬ್ರಿಗೆ ಒಳ್ಳೇದು ಬಯಸಿರೋದು ಕೆಟ್ಟದ್ದು ಬಯಸಲ್ಲ. ಅದನ್ನ ಹಂಗಾಗಿ ನಾನೇನ್ ಮಾಡಿದೆ, ಹೆಲ್ಪ್ ಮಾಡಿದೆ. ಬಟ್ ಅದು ನನಗೆ ತುಂಬಾ ದಿನ ಹೇಳ್ಕೊಂಡು ಹೋಗ್ತಾ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆದಾಗ ಜಾಸ್ತಿ ಪ್ರೆಷರ್ ಆಯ್ತು, ಅಮೌಂಟ್ ರಿಟರ್ನ್ ಮಾಡಿ ಅಂತ ಪ್ರೆಷರ್. ಅವ ಒಂದ್ಸಲಿ ಮತ್ತೆ ಪುನಃ ನನಗೆ ಸಿನಿಮಾ ಅವಕಾಶ ಕೊಡ್ತೀನಿ, ಸಿನಿಮಾ ಮಾಡಿಸ್ತೀನಿ ಅಂತ ಅಂದ್ರು, ಪೊಗ್ರೂಲ್ ಮಾಡು ಅಂತ ಅಂದ್ರು. ಆಗ ಟೈಮಲ್ಲಿ 9 ಲಕ್ಷ ಆಗಿತ್ತು ದುಡ್ಡು.
ಸೊ ಆಗ ಅಬ್ಬಯ್ಯನಾಡಿ ಸ್ಟುಡಿಯೋದಲ್ಲಿ ಇದೇ ಪೊಗರು ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಅವರು 1 ಲಕ್ಷ ತಂದು ಕೊಡ್ತಾರೆ. ನಿಮಗೆ ನನ್ಗೆ ತಂದು ಕೊಡ್ತಾರೆ. ನಾನು ಅವಾಗ ಕೇಳ್ತೀನಿ, ಅಣ್ಣ ನನಗೆ ಬರ್ಬೇಕಾದ್ರೆ 9 ಲ್ಯಾಕ್ಸು, ನೀವು 1 ಲ್ಯಾಕ್ ಕೊಟ್ಟರೆ ನನಗೆ ಗೊತ್ತಿಲ್ಲ, ನೀನು ಅವರ ನಂದಕಿಶೋರ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ 1 ಲ್ಯಾಕ್ ಬರುತ್ತೆ ಆ ಟೈಮಲ್ಲಿ ತುಂಬ ಕಷ್ಟ ಇರುತ್ತೆ ಅಂತ. ಆಮೇಲೆ ಅವ್ರು ಏನು ಮಾಡೋದು, ಸಿನಿಮಾ ಹೈದರಾಬಾದ್ ಶೂಟಿಂಗ್ ನಡೀತಾ ಇರುತ್ತೆ, ಫೋನ್ ಮಾಡ್ತೀನಿ ಬಾ ಅಂತಾರೆ. ನಾನು ಅವ್ರ ಕರೆ ವೆಯ್ಟ್ ಮಾಡ್ತೀನಿ, ಬರಲಿಲ್ಲ. ಸೊ ಪೊಗರು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ, ಅವಕಾಶ ಕೊಡಲಿಲ್ಲ. ಅದಾದಮೇಲೆ ಪ್ರೆಷರ್ ಆಗ್ತೀನಿ, ಅಮೌಂಟ್ ಕೊಡಿ ಅಂದಾಗ ಇದೇ ಟೈಮಲ್ಲಿ KCC ಸ್ಟಾರ್ಟ್ ಆಗುತ್ತೆ. ನಾನು ಅವ್ರಿಗೆ ಮುಂಚೆ ಹೇಳಿದ್ದೀನಿ CCL ಆಡಬೇಕು ಅಂದಾಗ, ಆಯ್ತು ಮಾತಾಡಿಸ್ತೀನಿ, ಗ್ರೌಂಡ್ ಕರ್ಕೊಂಡು ಪರಿಚಯ ಮಾಡಿಸ್ತೀನಿ, ಆಡಿಸ್ತೀನಿ ಅಂತ ಹೇಳಿರ್ತಾರೆ. ಎಲ್ಲ ಒಂದ್ ಕಡೆ ನಾನು ಅವ್ರಿಗೆ ಪ್ರೆಷರ್ ಹಾಕಕ್ಕೆ ಹೋಗ್ತಾ ಇರಲಿಲ್ಲ. ಫಸ್ಟ್ ನನ್ಗೆ ಅವಕಾಶ ಸಿಗುತ್ತಲ್ಲ, ಸೊ ಏನೋ ಒಂದು ಸಹಾಯ ಮಾಡಿದ್ದೀನಿ, ಹೆಲ್ಪ್ ಮಾಡೋಣ, ಸಿಗುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತೀನಿ. ಅದಾದ್ಮೇಲೆ ಅವರು KCCಲಿ ಫಸ್ಟು ಆಡಿಸ್ತಾರೆ. ಸೊ ನನ್ಗೆ ಅಲ್ಲೂ ನಂಬಿಕೆ ಬರುತ್ತೆ. ಫಸ್ಟ್ ಸುದೀಪ್ ಸರ್ನ ಭೇಟಿ ಮಾಡೋದು ನಂಬಿಕೆ ಇತ್ತು. ಏನು KCC 1 ಅಲ್ಲಿ ಆಡಿಸ್ತಾರೆ, ನಾನು ಒಳಗೆ ಹೋಗ್ತೀನಿ, ಅದೊಂದು ನಂಬಿಕೆ. ಅವ್ರ ಮೇಲೆ ಇರೋ ನಂಬಿಕೆಯಲ್ಲಿ ನಾನು ಇಲ್ಲಿಯೋ ತನಕ ವೆಯ್ಟ್ ಮಾಡ್ಕೊಂಬಂದೆ. ಇವತ್ತು ಅಲಿಗೇಷನ್ ಮಾಡೋಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಅವರು ಈ ಒಂದು 6 ತಿಂಗಳಿಂದ ತುಂಬಾ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಮಾಡೋದು. 6 ತಿಂಗಳಲ್ಲಿ ಏನೇನು ಆಗ್ತಾ ಇದೆ? ಕಳೆದ 6 ತಿಂಗಳಲ್ಲಿ ಏನೇನಾಯ್ತು? ನಿಮ್ಮಿಬ್ಬರ ನಡುವೆ ಏನ್ ಚಾಟ್ಸ್ ಆಗ್ತಿದೆ? ಚಾಟ್ಸ್ ಸ್ಕ್ರೀನ್ ಶಾಟ್ಗಳನ್ನು ಕೊಟ್ಟಿದ್ದೀರಿ, ಬಟ್ ವಾಟ್ಸಪ್ನ ಈವನ್ ನೀವು ಕೋರ್ಟ್ ಮುಂದೆ ಇಟ್ಟಾಗ್ಲೂ ಕೂಡ ಕೋರ್ಟ್ ವಾಟ್ಸಪ್ನ ಅದು ಅಧಿಕೃತ ಸ್ಕ್ರೀನ್ ಶಾಟ್ಗಳನ್ನು ಮಾನ್ಯ ಮಾಡೋದಿಲ್ಲ. ವಾಟ್ಸಪ್ ಕಡೆಯಿಂದ ಬರ್ಬೇಕು ಕನ್ಫರ್ಮೇಶನ್. ಈಗ ನಾನು ಅವರು ವಾಟ್ಸಪ್ ಚಾಟ್ ಕೊಟ್ಟಿದ್ದೀನಲ್ಲ, ಅದು ಸ್ಕ್ರೀನ್ ರೆಕಾರ್ಡ್ಸ್ ನಿಮ್ಗೆ ಕೊಟ್ಟಿರೋದು. ಅಂದ್ರೆ ಅವರು ವಾಟ್ಸಪ್ ಚಾಟ್ ಮಾಡಿ ನಾನು ಒಂದು 50 ಬಾರಿ ಕಾಲ್ ಮಾಡಿದಾಗ ಒಂದು ಸರಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ, ಏನಂತ ಕೊಡ್ತೀನಿ ಅದು ಒಂದು ವೀವಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಸೊ ಅದನ್ನ ನಾನು ಫಸ್ಟ್ ಇಗ್ನೋರ್ ಮಾಡ್ತಿದ್ದೆ, ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿ ನನಗೆ ಗೊತ್ತಾಗ. ಅದಾದ್ಮೇಲೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನನ್ನ ಡಾಕ್ಯುಮೆಂಟ್ ಬೇಕು, ಎಲ್ಲ ಒಂದು ಕಡೆ ಇವರು ನನ್ನನ್ನು ಅಮೌಂಟ್ ಕೊಡಲ್ಲ, ಯಾಮರ್ಸ್ತಾ ಇದಾರೆ ಅಂತ ನನಗೆ ಅನುಮಾನ ಬಂದ್ಬಿಡ್ತು. ಅದಾದ್ಮೇಲೆ ನಾನು ಚೆಕ್ಸು ಬ್ಯಾಂಕಲ್ಲಿ ಪ್ರೊಡ್ಯೂಸ್ ಮಾಡೋ ಚೆಕ್ ಮಾಡಿದೆ ಒಂದ್ಸಲಿ, 2 ಚೆಕ್ನು. ಅದು ಓಲ್ಡ್ ಚೆಕ್ಕು, ನೀವು ಹಾಕಿದ್ರು ನಿಮಗೆ ವ್ಯಾಲಿಡ್ ಇಲ್ಲ, ಅದು ಅಕೌಂಟ್ ಕ್ಲೋಸ್ ಆಗಿರೋ ಚೆಕ್, ಅದು ಯೂಸ್ ಇಲ್ಲ ಅಂದಾಗ ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಸೊ ಅದನ್ನ ಡಿಸ್ಕಸ್ ಮಾಡಿ, ಅದು ನಿಮ್ಗೆ ಕಳಿಸ್ತೀನಿ ಮೆಸೇಜಸ್ ಇಲ್ಲ. ಓದಿ ಡಾಕ್ಯುಮೆಂಟ್ ಕೊಡಿ, ನೀವು ಅಮೌಂಟ್ ಯಾವಾಗ ಕೊಡ್ತೀರಿ ಕೊಡಿ, ಪರವಾಗಿಲ್ಲ ಡಾಕ್ಯುಮೆಂಟ್ಸ್ ಕೊಡಿ, ಬಾಂಡ್ ಪೇಪರ್ ಅವೆಲ್ಲ ಕೊಡಿ, ನಾನು ಕೊಡ್ತೀನಿ. ಇಲ್ಲ ನನ್ನ ಗೋಲ್ಡ್ 250 ಗ್ರಾಮ್ ಟ್ರಜ್ ಮಾಡಿದ್ದೀನಲ್ವಾ ನಿಮ್ಗೋಸ್ಕರ, ಅಟ್ಲೀಸ್ಟ್ ಅದು ಹರಾಜು ಬಂದಿದೆ. ಸ್ವಲ್ಪ ನೀವು ಸಪರೇಟ್ ಆಗಿ ನಿಮ್ಮ ಸ್ನೇಹಿತನಿಂದ ಕೊಡಿಸಿದಲ್ದೆ ನೀವು 250 ಗ್ರಾಮ್ ಗೋಲ್ಡ್ ಪ್ಲೆಡ್ಜ್ ಮಾಡಿ ದುಡ್ಡು ಕೊಟ್ಟಿದ್ದೀರಿ. ಸ್ನೇಹಿತರಿಂದ ಕೊಡಿಸಿದವ್ರು ನಂಗೆ ತುಂಬಾ ಪ್ರೆಷರ್ ಆದಾಗ ನಾವು ರಿಟರ್ನ್ ಮಾಡಲೇಬೇಕಲ್ವಾ. ಸೊ ರಿಟರ್ನ್ ಮಾಡೋದಕ್ಕೆ ನೀವು ನಿಮ್ ಗೋಲ್ಡ್ ಪ್ಲೆಡ್ಜ್ ಮಾಡಿ, ನಾನು ಪ್ಲೆಡ್ಜ್ ಮಾಡಿಬಿಟ್ಟು ಅವ್ರ ಅಮೌಂಟ್ನ ರಿಟರ್ನ್ ಮಾಡಲಿಕ್ಕೆ ಕೊಟ್ಟಾಗ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು, ಆಕ್ಷನ್ ಆಗೋಯ್ತು. ಲಾಕ್ಡೌನ್ ಟೈಮಲ್ಲೆಲ್ಲ ಇದು ಆಕ್ಷನ್ ಆಯ್ತು. ನಾನೇನು ಮಾಡಿದೆ, ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಷ್ಟು ಕೇಳಿದ್ರು ನೆಗ್ಲೆಕ್ಟ್ ಮಾಡಿದ್ರೆ, ಒಂದು 50 ಮೆಸೇಜ್ ಹಾಕಿದ್ರೆ 1 ಮೆಸೇಜ್ ಯಾಕೆ ಮಾಡ್ತಾರೆ, ಒಂದು 50 ಸಲ ಕಾಲ್ ಮಾಡಿ ಕಾಲೇ ರೆಸ್ಪಾಂಡ್ ಮಾಡಲ್ಲ ಅವರು. ಮತ್ತೆ ಲೊಕೇಶನ್ ಕಳಿಸ, ಅಲ್ಲಿದ್ದೀನಿ ಇಲ್ಲಿದ್ದೀನಿ, ನೀನೇ ಬಾ ಇಲ್ಲಿಗೆ ಬಾ ಅಂತ. ನಾನು ಬರ್ತೀನಿ ಅಂತ ಮೆಸೇಜ್ ಹಾಕಿದ್ರೆ ನೋ ರಿಪ್ಲೈ, ಮನೆಗೆ ಬರ್ತೀನಿ ಅಂತ. ನಿಮ್ಮೊಂದು ರೀಸೆಂಟ್ ವಾಯ್ಸ್ ನೋಟ್ ಒಂದು ರಿವೀಲ್ ಆಗಿದೆ, 24ನೇ ತಾರೀಕು ಬರ್ತೀನಿ, ಅದು ಈ ಮಂತ್ ಅಲ್ಲ, ಅದು ಫೆಬ್ರವರಿ ಮಂತ್ ಅಲ್ಲಿ ಆಗಿರೋದು. ಅದು ಫೆಬ್ರವರಿ ವಾಯ್ಸ್ ನೋಟ್. ಅದು ಸ್ವಲ್ಪ ಕ್ಲಾರಿಟಿ ಕನ್ಫ್ಯೂಷನ್ ಆಗಿದೆ ಅಲ್ಲ, ಈಗ ರೀಸೆಂಟ್ ವಾಯ್ಸ್ ನೋಟ್ ಅನ್ಕೊಂಡಿದ್ದಾರೆ. ಫೆಬ್ರವರಿ 19 ಬರ್ತೀನಿ, 24ವರೆಗೆ 5 ದಿನ ಮನೆಗೆ ನಿನ್ ಖುದ್ದಾಗಿ ಕರ್ಸ್ಕೊಂಡು ಅಮೌಂಟ್ ಕೊಡ್ತೀನಿ, ನೀವು ದೇವ್ರ ಪೂಜೆ ಮಾಡೋರು, ದೇವ್ರ ಒತ್ತಿರೋರು, ನಾನು ಯಾವ್ದೇ ತರ ಮೋಸ ಮಾಡಲ್ಲ ಹಾಗೆ ಹೀಗೆ ಅಂತ. ನಮ್ಮ ವೀಕ್ನೆಸ್ ಚೆನ್ನಾಗಿ ಗೊತ್ತಿತ್ತಲ್ವಾ. ಸೊ ಅದನ್ನ ನನ್ನನ್ನ ಡೈವರ್ಟ್ ಮಾಡ್ಕೊಂಡು ಮ್ಯಾನಿಪುಲೇಟ್ ಮಾಡ್ಕೊಂಡೆ ನನ್ನನ್ನ ಕೂಲ್ ಮಾಡ್ತಾ ಇದ್ರು. ನಾನು ಎಲ್ಲ ಕಷ್ಟ, ಪ್ರತಿಯೊಬ್ಬರು ಮನುಷ್ಯನ ಕಷ್ಟ ಬರುತ್ತೆ, ನಾವು ಕನ್ಸು ಕಟ್ಕೊಂಡ್ ಬಂದಿರಲ್ವಾ, ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ನಂಬಿಕೆ ಐತಲ್ಲ, ಎಲ್ಲೋ ಒಂದ್ ಕಡೆ ನನಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡೆ ಬಂದೆ. ಅವ್ರಿಂದ ಯಾವ್ದು ಬೆನಿಫಿಟ್ ಆಗಿಲ್ಲ, ಬಟ್ ಬೆನಿಫಿಟ್ ಆಗಿದೆ ಒಂದೇ, ನನ್ನ ಇಷ್ಟಪಡೋ ದೇವ್ರನ್ನ ಕಣ್ಮುಂದೆ ನೋಡೋ ಒಂದು ಅವಕಾಶ ಸಿಕ್ತು, ಸುದೀಪ್ ಸರ್ ನೋಡೋ ಅವಕಾಶ ಸಿಕ್ತು. ನೀವು ಶೆಟ್ಟಿ ಅಲ್ವಾ, ನೀವು ಕರಾವಳಿ ಶೆಟ್ಟಿನ, ಈಗ ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ನೀವೆಲ್ಲ ಕರಾವಳಿ ಶೆಟ್ಟರು ಅಂತಂದ್ರೆ ಸಿನಿಮಾದಲ್ಲಿ ಹೆಸರು ಮಾಡಿದವರು. ನಿಮ್ಗೆ ಯಾಕೆ ಇನ್ನೊಂದು ಆಸರೆ ಬೇಕು ಅಂತ ಅನಿಸ್ತು? ನೀವು ಶೆಟ್ಟಿ ಅಂತಂದ್ರೆ ಕರಾವಳಿ ಶೆಟ್ಟಿನ, ನೀವು ಬೇರೆ ಶೆಟ್ಟಿನ? ಇಲ್ಲ, ನಮ್ದು ಮೂಲತಃ ಬೆಂಗಳೂರು. ಸೊ ಅಣ್ಣಮ್ಮ ದೇವಸ್ಥಾನ. ನೀವು ಕರಾವಳಿಗೆ ಸಂಬಂಧಪಟ್ಟವರಲ್ಲ? ಇಲ್ಲ ಇಲ್ಲ, ನಮ್ಮ ಶೆಟ್ಟಿ ಸರ್ನೇ ಬಂದಿದ ತಕ್ಷಣ ನಾವು ಆಟೋಮೆಟಿಕ್ಲಿ ಮಂಗಳೂರು, ಉಡುಪಿ ಕಡೆ ಹೋಗ್ತೀವಿ. ಇಲ್ಲ, ನಾವು ಮೂಲತಃ ಬೆಂಗಳೂರವರು, ಅಣ್ಣಮ್ಮ ದೇವಸ್ಥಾನದವರು, ಕುಟುಂಬದವ್ರು ನಾವು. ಅಣ್ಣಮ್ಮ ದೇವಸ್ಥಾನದ ಕುಟುಂಬಕ್ಕೆ ಅಂದ್ರೆ ಆ ದೇವಸ್ಥಾನದ ಕುಟುಂಬ ಅಂತಂದ್ರೆ ಏನ್ ಮಾಡೋರು ನಿಮ್ಮ ಕುಟುಂಬದವರು? ಅದು ಪುರಾತನ ಕಾಲದಿಂದ ನಮ್ಮ ತಾತ ಅವರ ಇನ್ಚಾರ್ಜಲ್ಲೇ ದೇವಸ್ಥಾನ ನಮ್ಮಲ್ಲೇ ಬಂದಿರೋದು. ಅವತ್ತಿನ ನಾವೇ ಪೂಜಾ ಪುನಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ಅಣ್ಣಮ್ಮ ದೇವಸ್ಥಾನದ ಪೂಜೆ ಪುನಸ್ಕಾರ ನಿಮ್ಮ ಕುಟುಂಬನೇ ನಮ್ಮ ಕುಟುಂಬನೇ ಮಾಡ್ಕೊಂಡು ಬರ್ತಾ ಇರೋದು. ಓಕೆ, ರೈಟ್. ಈಗ ನನ್ನ ಪ್ರಶ್ನೆ, ನೀವು ಫಿಲ್ಮ್ ಚೇಂಬರ್ಗೆ ಹೋಗಿದ್ದೀರಿ, ಫಿಲ್ಮ್ ಚೇಂಬರ್ ಅಲ್ಲಿ ಒಂದು ದೂರು ಕೊಟ್ಟಿದ್ದೀರಿ. ಏನಂತ ದೂರು ಕೊಟ್ಟಿದ್ದೀರಿ ನಂಗೆ ಒಂದು 30 ಸೆಕೆಂಡ್ಸ್ ಅಲ್ಲಿ ಹೇಳಿ. ಅದೇ ನನ್ಗೆ ಏನೇನಾಗಿದೆಯೋ, ಈ ತರ ದೇವಸ್ಥಾನದ ಕುಟುಂಬ ಹುಡುಗ ಒಂದು ಕನ್ಸು ಕಟ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಯಲ್ಲಿ,
ಸೊ ಇವರು ಒಂದು ಸಂಪರ್ಕ ಸಿಗದಾಗ ಇವರೆಲ್ಲ ಒಂದು ಕಡೆ ಬೆಳೆಸ್ತಾರೆ ಅನ್ನೋ ಆಸೆ ನನಗೆ ಉತ್ಕೊಳ್ಳೋದು. ಈ ಗ್ಯಾಪಲ್ಲಿ ನನ್ನ ವೀಕ್ನೆಸ್ ಸುದೀಪ್ ಸರ್ ಅಭಿಮಾನಿ ಅಂತ ಗೊತ್ತಾಗುತ್ತೆ. ಅವಾಗ ಏನು ಮಾಡಿ ಸುದೀಪ್ ಸರ್ನ ಪರಿಚಯ ಮಾಡಿಸ್ತಾರೆ. ಪರಿಚಯ ಮಾಡಿದ್ಮೇಲೆ ಅವರು ಸ್ವಾರ್ಥಕ್ಕೆ ನನ್ನ ಹತ್ರ ದುಡ್ಡು ಕೇಳೋ ಸ್ಟಾರ್ಟ್ ಮಾಡ್ತಾರೆ. ನಾನು ಹೆಲ್ಪ್ ಮಾಡ್ಕೊಂಡ್ಬರ್ತೇನೆ. ಬರ್ತಾ ಈಗ ಅವರು ನನಗೆ ದುಡ್ಡು ಕೊಡಲ್ಲ, ಏನು ಬೇಕೋ ಮಾಡ್ಕೊ ಅನ್ನೋ ಧಮಕಿ ಆಗ್ತಾರೆ. ಹಂಗಾಗಿ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಚೇಂಬರ್ ಮೇಲೆ ನಂಬಿಕೆ ಇತ್ತು. ಹಂಗಾಗಿ ಚೇಂಬರ್ಗೆ ದುಡ್ಡು ಕೊಟ್ಟಿದ್ದೀನಿ.